ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಬಿಟ್ಟಿದ್ದಾರೆ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತು ಈ ಒಂದು ನ್ಯೂಸ್ ಬಗ್ಗೆ. ಯಾಕಂದ್ರೆ ಮಾರ್ನಿಂಗ್ ನಿಮಗೆ ಒಂದು ಕೆಸಿಇಟಿ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಬಿಟ್ಟಿದ್ದಾರೆ. ಸ್ವಲ್ಪ ವರ್ಕ್ ಇರುವಂತಹ ಕಾರಣದಿಂದ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರುವಂತದ್ದು ಒಂದು ಅಪ್ಡೇಟ್ ಆದ್ರೆ ಮಾಡಿ ತಿಳಿಸೋದಕ್ಕಾಗ್ಲಿಲ್ಲ. ಆದ್ರೆ ವಿದ್ಯಾರ್ಥಿಗಳಿಗೆ, ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಈಗ ಸೀಟ್ ಮ್ಯಾಟ್ರಿಕ್ಸ್ PDF ಅಲ್ಲಿ ಅದು ಯಾವ ರೀತಿ ನೋಡ್ಕೋಬೇಕು, ಕಾಲೇಜಸ್ ಅಲ್ಲಿ ಯಾವ್ಯಾವ ಕೋರ್ಸ್ಗೆ ಏನೇನಿದೆ ಏನು ಅನ್ನುವಂಥದ್ದು ಇವೆಲ್ಲದ್ರ ಕುರಿತು ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಆದ್ರೆ ಕೊಡ್ತೀನಿ. ಯಾಕಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೆಲವೊಂದು ಕಾಮನ್ ಕ್ವಶನ್ಸ್ ಆದ್ರೆ ಕೇಳ್ತಿದ್ರು. ಇವೆಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಅಪ್ಡೇಟ್ ಸಿಗುತ್ತೆ. ಒಂದು ಸಣ್ಣ ಹೆಲ್ಪ್ ಏನಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ. ಮೊದಲನೇದಾಗಿ ವಿದ್ಯಾರ್ಥಿಗಳು ಯಾವ ರೀತಿ ಆ PDF ಓಪನ್ ಮಾಡ್ಕೋಬೇಕಂತ ಹೇಳ್ತೀನಿ. ಮತ್ತೆ ಆ PDF ಒಳಗಡೆ ಯಾವ ರೀತಿ ಚೆಕ್ ಮಾಡ್ಬೇಕನ್ನುವಂಥದ್ದಾದ್ರೆ ಹೇಳ್ತೀನಿ. ನೋಡಿ, ಮೊದಲನೇದಾಗಿ ನೀವು ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಅಂದ್ರೆ, ಜಸ್ಟ್ ನಿಮ್ಮದು ಯಾವ್ದೋ ಒಂದು ಬ್ರೌಸರ್ ಓಪನ್ ಮಾಡಿಬಿಟ್ಟು KE ಅಂತ ಟೈಪ್ ಮಾಡಿ. ಓಕೆನಾ? ನಿಮ್ಮ ಬ್ರೌಸರ್ ಅಲ್ಲಿ ಸರ್ಚ್ ಅಲ್ಲಿ ನೀವು KE ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿ KE ಹೋಮ್ ಅಂತ ಕಾಣುತ್ತೆ. KE ಹೋಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಫ್ಲಾಶ್ ನ್ಯೂಸ್ ಅಲ್ಲೂ ತೋರಿಸ್ತಿರುತ್ತೆ, ಮತ್ತೆ ಇಲ್ಲಿ ಲೇಟೆಸ್ಟ್ ಅನೌನ್ಸ್ಮೆಂಟ್ಸ್ ಅಲ್ಲೆಲ್ಲ ತೋರಿಸ್ತಿರುತ್ತೆ. ಆದ್ರೆ ಇಲ್ಲಿ ನಿಮ್ಗೆ UGCET ಜೊತೆಗೆ DCET, PGCET ತುಂಬಾ ನೋಟಿಫಿಕೇಶನ್ಸ್ ಇರುತ್ತೆ. ನೀವು ಕನ್ಫ್ಯೂಸ್ ಆಗ್ತೀರಾ. ಅದರಿಂದ ನಿಮ್ಗೆ ಇಲ್ಲಿ 3 ಲೈನ್ಸ್ ಕಾಣಿಸ್ತಿರುತ್ತಲ್ಲ ರೈಟ್ ಸೈಡ್ ಅಲ್ಲಿ, ಆ ಒಂದು ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಅಡ್ಮಿಷನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UGCET 2024 ಅಂತ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ UGCET 2024 ಇಂಜಿನಿಯರಿಂಗ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅನ್ನುವಂಥದ್ದು ಕೂಡ ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಓಕೆನಾ? ಈಗ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಡೌನ್ಲೋಡ್ ಕೇಳುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು PDF ಅನ್ನ. ಓಕೆನಾ? ನಂದು ಆಲ್ರೆಡಿ ಡೌನ್ಲೋಡ್ ಆಗಿದೆ, ಮತ್ತೆ ಡೌನ್ಲೋಡ್ ಮಾಡಿದೆ. ನೋಡಿ, ನೀವು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು PDF ಆದ್ರೆ ಓಪನ್ ಆಗುತ್ತೆ. ಓಕೆನಾ? ಈ PDF ತುಂಬಾ ಇದೆ, ಎಲ್ಲರೂ ಓದ್ಕೊಳ್ಳಿ ಆ ಒಂದು PDF ಅನ್ನ ಕ್ಲಿಯರ್ ಆಗಿ. ನಾನೀಗ ಈ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ನೋಡೋದಂತ ತಿಳಿಸ್ಕೊಡ್ತೀನಿ. ಮತ್ತೆ ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ಇದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಮೊದಲನೇದಾಗಿ ಒಂದು ಕಾಲೇಜಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಳ್ಳಕೆರೆ ಚಿತ್ರದುರ್ಗ ಈ ಒಂದು ಕಾಲೇಜು ಹೇಳ್ತೀನಿ. ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಕಾಲೇಜ್ದು. ಈ ರೀತಿಯಾಗಿ ನೀವು ಅಡ್ರೆಸ್ ಚೆಕ್ ಮಾಡ್ಕೋಬಹುದು. ಈ ಒಂದು ಕಾಲೇಜಲ್ಲಿ ಕೋರ್ಸ್ ನೇಮ್ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಗೆ ಟೋಟಲ್ ಇಂಟೇಕ್ ಅಂದ್ರೆ ಈ ಒಂದು ಕಾಲೇಜಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್ ಗೆ ಎಷ್ಟು ಸೀಟ್ಗಳಿದಾವೆ? 60 ಸೀಟ್ ಇದೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಟೋಟಲ್ KE ಗವರ್ನಮೆಂಟ್ ಸೀಟ್ಸ್ ಎಷ್ಟು ಅಂತ ಇಲ್ಲಿ ಕೇಳ್ತಿದ್ದಾರೆ. ಇಲ್ಲಿ 60 ಸೀಟು. PH 5% ಅಂದ್ರೆ 3 ಸೀಟ್ ಆದ್ರೆ ಇದೆ PH ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಗೆ ಇದು 3 ಸೀಟ್ ಆದ್ರೆ ಇದೆ. ಓಕೆನಾ? ನೋಡಿ, ಇಲ್ಲಿ SPL ಒಂದಿದೆ, 1 ಸೀಟ್ ಇದೆ. ಓಕೆನಾ? ಮತ್ತೆ HK ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ 4 ಸೀಟ್ ಆದ್ರೆ ಇದೆ. RK ಬಂದ್ಬಿಟ್ಟು 52 ಸೀಟ್ ಇದೆ. ಜನರಲ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ 52 ಸೀಟ್ ಆದ್ರೆ ಇದೆ. ಟೋಟಲ್ ಇಲ್ಲಿ HK RK ಸೀಟ್ಸ್ ಬಂದ್ಬಿಟ್ಟು 56 ಸೀಟ್ಸ್ ಆದ್ರೆ ಇದೆ. ಇಲ್ಲಿ ಟೋಟಲ್ HK RK ಸೀಟ್ಸ್ 56 ಇದೆ ಇಲ್ಲ. ಓಕೆನಾ? ಮತ್ತೆ ಇಲ್ಲಿ SNQ ಬಂದ್ಬಿಟ್ಟು 3 ಇದೆ. ಇಲ್ಲಿ SNQ ಬಂದ್ಬಿಟ್ಟು 3 ಸೀಟ್ ಆದ್ರೆ ಇದೆ. ಇಲ್ಲಿ SNQ 5% ನೋಡ್ಕೋಬಹುದು ನೀವು. ಓಕೆನಾ? ನೋಡಿ, ಮತ್ತೆ ಇಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಗೆ ಇಂಟೇಕ್ ಬಂದ್ಬಿಟ್ಟು 60, ಮತ್ತೆ ಸೇಮ್ ಇದೇ ರೀತಿ ಗವರ್ನಮೆಂಟ್ ಸೀಟ್ಸ್ 60. PH ಬಂದು 3 ಸೀಟು, SPL ಬಂದು 1 ಸೀಟು, HK ಬಂದು 4 ಸೀಟು, RK ಬಂದು 52 ಸೀಟು. ಈ ತರ ಬಿಡಿ ಸೀಟ್ಸ್ ಎಲ್ಲ ನೋಡ್ಕೊಂತ ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ಈ ರೀತಿಯಾಗಿ ನೀವು ಸೀಟ್ ಮ್ಯಾಟ್ರಿಕ್ಸ್ ಚೆಕ್ ಮಾಡಬೇಕು. ಇದು ಜಸ್ಟ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ನಾನು ಇದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ನಿಮ್ಗೆ ವಿಡಿಯೋ ಮಾಡಿದ್ದು. ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ನಿಮ್ಗೆ ಇದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲ. ನಿಮ್ಗೆ ಇನ್ನೊಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಿಡ್ತಾರೆ. ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅವ್ರು ಬಿಟ್ಟಿರುವಂತದ್ದು. ನಿಮ್ಗೆ ರೆಫರೆನ್ಸ್ ಗೆ ಚೆಕ್ ಮಾಡ್ಕೊಳಕ್ಕೆ ಇದೊಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಗಿದೆ. ನೀವು ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಅನ್ನ. ಓಕೆನಾ? ಇದು ಕೂಡ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಗೆ ಯಾವ ಕಾಲೇಜಲ್ಲಿ ಬೇಕು ಏನು, ನಿಮ್ಮ ಒಂದು ಕ್ಯಾಟಗಿರಿ ನೋಡ್ಕೊಂಡೆಲ್ಲ ನೀವು ಒಂದು ಸೀಟ್ಸ್ ಅನ್ನ ನೋಡ್ಕೊಳ್ಳಕ್ಕೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಬೇರೆ ಕಾಲೇಜಸ್ ಅಲ್ಲೆಲ್ಲ ತೋರಿಸ್ತಿದೆ. ಕ್ಯಾಟಗಿರಿ 1 ನಲ್ಲಿ ಗವರ್ನಮೆಂಟ್ KE ಸೀಟ್ಸ್ ಎಷ್ಟು, ಅದರಲ್ಲಿ PH ಎಷ್ಟು, SPL ಎಷ್ಟು, HK ಎಷ್ಟು, RK ಎಷ್ಟು, ಕ್ಯಾಟಗಿರಿ 2 ಅಂದ್ರೆ ಕ್ಯಾಟಗಿರಿ 2 ಅವ್ರಿಗೆ ಎಷ್ಟು 30%, ಕ್ಯಾಟಗಿರಿ 3 ಅಲ್ಲಿ ಬರೋರಿಗೆ MNG, NIR, ಅದರ್ಸ್ 25%. ಈ ರೀತಿಯಾಗಿ ಇನ್ನು ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಸೀಟು ಅನ್ನೋದನ್ನ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ನಿಮ್ಮ ಕ್ಯಾಟಗಿರಿಗೆ ಅನುಕೂಲವಾಗುವಂತೆ ನೀವು ಆ ರೀತಿಯಾಗಿ ಒಂದು ಇಂಥ ಕಾಲೇಜಲ್ಲಿ ಅಂತ ಒಂದು ಸೀಟ್ಗೆ ರೆಡಿ ಆಗಿ, ಮತ್ತೆ ನಿಮ್ಮ ರ್ಯಾಂಕಿಂಗ್ ಗೆ ಯಾವ ರ್ಯಾಂಕಿಂಗ್ ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಗೆ ಸೀಟ್ ಸಿಗಬಹುದು ಏನು ಅನ್ನುವಂಥದ್ದನ್ನ ಮುಂದಿನ ವಿಡಿಯೋಸ್ ಅಲ್ಲಿ ಗೈಡೆನ್ಸ್ ಆದ್ರೆ ಬರುತ್ತೆ ನಮ್ಮ ಚಾನಲ್ ಕಡೆಯಿಂದ. ಈಗ ಸದ್ಯಕ್ಕೆ ನೀವು ಚೆಕ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಕ್ಲಿಯರ್ ಆಗಿ ಒಂದ್ಸತಿ ನೋಡ್ಕೊಳ್ಳಿ. ಓಕೆನಾ?
ಫುಲ್ ಎಲ್ಲ PDF ಅನ್ನೆಲ್ಲ ನೋಡ್ಕೊಳ್ಳಿ. ಆಲ್ರೆಡಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕನ್ನುವಂಥದ್ದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ನಿಮ್ಗೆ ಇನ್ನೂ ಬೇರೆ ಏನಾದ್ರು ಡೌಟ್ಸ್ ಇದ್ರೆ KCET ರಿಲೇಟೆಡ್ ತಿಳಿಸಿ ಕಾಮೆಂಟ್ ಮುಖಾಂತರ. ಆದ್ರೆ ಎಲ್ಲ ಕಾಮೆಂಟ್ಸ್ ರಿಪ್ಲೈ ಮಾಡಕ್ ಆಗಲ್ಲ. ಈ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿರ್ತಾರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.